ನಾನಿವತ್ತು ಪರ್ಫೆಕ್ಟಾಗಿ ಜಾಮೂನ್ ರೆಸಿಪಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು 3 ಕಪ್ಸ್ ಆಫ್ ಶುಗರಿಗೆ 6 ಕಪ್ಸ್ ಆಫ್ ವಾಟರ್ ಹಾಕಿ ಏಲಕ್ಕಿ ಹಾಕಿ ಕ್ಲೀನಾಗಿ 20 ಮಿನಿಟ್ಸ್ ಕುದಿಸಿ ಎತ್ತಿಡಬೇಕು. ಶುಗರ್ ಎಷ್ಟು ತೊಗೊತೀರೋ ಅದ್ರ ಡಬಲ್ ವಾಟರ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಜಾಮೂನ್ ಪೌಡರ್ ನಾನು MTR ತೊಗೊಂಡಿದ್ದೀನಿ, ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಳ್ಳಿ. ಅದಕ್ಕೆ ಕ್ಲೀನಾಗಿ ಕಾಯಿಸಿ ಆರಿಸಿರೋ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ತುಂಬ ಅದ್ಮದೇನು ಬೇಡ, ಮೀಡಿಯಮ್ ಆಗಿ ಬಿಟ್ಟು ಅದ್ರ ಮೇಲ್ಗಡೆ ತುಪ್ಪ ಸವರಿ 5 ಮಿನಿಟ್ಸ್ ಬಿಡಬೇಕು. 5 ಮಿನಿಟ್ಸ್ ಆದಮೇಲೆ ಕೈಗೆ ತುಪ್ಪ ಸವರ್ಕೊಂಡು ಕ್ಲೀನಾಗಿ ಯಾವುದೇ ಥರದ ಬ್ರೇಕ್ ಇಲ್ದಿದ್ದಂಗೆ ಮೀಡಿಯಮ್ ಸೈಜ್ ರೌಂಡ್ ಬಾಲ್ಸ್ನ ಮಾಡಬೇಕಾಗತ್ತೆ. ತುಂಬ ದೊಡ್ಡ ಮಾಡಿಬಿಟ್ರೆ ಸಕ್ಕರೆ ಪಾಕಕ್ಕೆ ಹಾಕಿದ್ಮೇಲೆ ಇನ್ನೂ ದೊಡ್ಡ ಆಗಿಬಿಡುತ್ತೆ. ಸೊ ಮೀಡಿಯಮ್ ಸೈಜ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಣ್ಣೆ ಕಾಯಿಸೋಕೆ ಇಟ್ಬಿಟ್ಟು ಬ್ಯಾಚ್ ವೈಸು ಒಂದೊಂದು ಬ್ಯಾಚಲ್ಲಿ 5 to 6 ಹಾಕಿಬಿಟ್ಟು ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಬಿಸಿ ಇರೋ ಪಾಕಕ್ಕೆ ಬಿಸಿ ಇರೋ ಜಾಮೂನನ್ನು ಹಾಕಬೇಕು. ಆವಾಗ ಯಾವುದೇ ಥರದ ಗಂಟು ಬರಲ್ಲ, ಕ್ಲೀನಾಗಿ ಆಗುತ್ತೆ.